Hello everyone, welcome to my channel or welcome back to my channel. So ನಾನು ಪ್ರೀವಿಯಸ್ ವ್ಲಾಗ್ ಅಲ್ಲಿ ಹೇಳಿದ್ದೆ ವಿಲ್ಲಾದು ಟೂರ್ ಕೊಡ್ತೀನಿ ಅಂತ. ಸೊ ಅಲ್ಲಿ ನೀವು ನೋಡಬಹುದು ಆ ಕಡೆ ಬೀಚ್ ಇದೆ, ಕಂಪ್ಲೀಟ್ ಬೀಚ್ ಅದು. ಆ ಬೀಚ್ ಇಂದ ಅಲ್ಲಿ ಸೈಡ್ ಅಲ್ಲಿ ನಮ್ಗೆ ರೈಟ್ ಸೈಡ್ ಅಲ್ಲಿ ಸೀಸನ್ ಬೀಚ್ ವಿಲ್ಲಾ ಅಂತ ಹಾಕಿದ್ದಾರೆ. ಆ ಕಡೆಯಿಂದ ರೈಟ್ ಸೈಡ್ ಬಂದ್ರೆ ಸೊ ನಮ್ದು ವಿಲ್ಲಾ ಏನ್ ಸ್ಟೇ ಬುಕ್ ಮಾಡಿದೀವಿ ಅದು ಸಿಕ್ಕತ್ತೆ. ಸೊ ಒಳಗಡೆ ಏನಿದೆ ಅಂತ ನಾನು ತೋರಿಸ್ತೀನಿ ಬನ್ನಿ. ಆಕ್ಚುಲಿ ಸಕ್ಕತ್ತಾಗಿದೆ ಒಳಗಡೆ. ಇದು ಸೆಕ್ಯೂರಿಟಿದು ರೂಮ್. ಇದು ಕಂಪ್ಲೀಟ್ ಗಾರ್ಡನ್, ಲಾನ್ ಏರಿಯಾ. ಇಲ್ಲಿ ನೀವ್ ಏನ್ ಬೇಕಾದ್ರೂ ಪಾರ್ಟೀಸ್ ಏನ್ ಬೇಕಾದ್ರೂ ಮಾಡ್ಬೋದು. ಅಂಡ್ ಈ ಕಡೆ ಬರ್ತೀನಿ ಒಂದ್ ನಿಮಿಷ, ಫಸ್ಟ್ ಆ ಕಡೆ ಹೋಗ್ಬಿಡೋಣ. ದಿಸ್ ಇಸ್ ಕಂಪ್ಲೀಟ್ಲಿ ಫಾರ್ ದ ಪಾರ್ಕಿಂಗ್ ಏರಿಯಾ. ಸೊ ಇಲ್ಲೆಲ್ಲ ಕಾರ್ ಪಾರ್ಕ್ ಮಾಡ್ಕೊಳ್ಳೋದಿಕ್ಕೆ. ಆಮೇಲೆ ಈ ಕಡೆ ಬಂದ್ರೆ ಈ ಕಡೆನು ಲಾನ್ ಏರಿಯಾ ಮತ್ತೆ ಆ ಕಡೆನು ಲಾನ್ ಏರಿಯಾ ಇದೆ. ನೀವ್ ನೋಡ್ಬೋದು ಇಲ್ಲೆಲ್ಲ ಸ್ವಲ್ಪ ಜೋಕಾಲಿ ಟೈಪ್ ಮತ್ತೆ ಚೇರ್ಸ್, ಸಿಟ್ಟಿಂಗ್ ಗೆ ಏನೇನ್ ಬೇಕೋ ಅದೆಲ್ಲ ಹಾಕಿದ್ದಾರೆ. ಸೊ ಇದು ಹಿಂಗ್ ಬರ್ತಾ ಈ ಕಡೆ ಒಂದ್ ಲಾನ್ ಏರಿಯಾ ಇದೆ. ಈ ಲಾನ್ ಏರಿಯಾ ಇದು ಕಂಪೇರ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿದೆ. ಅಂಡ್ ನಮ್ ಬ್ಯಾಚುಲರ್ಸ್ ಪಾರ್ಟಿ ಮಾಡಿದ್ದು ಅಲ್ಲಿ ಬಲೂನ್ಸ್ ಕಾಣ್ತಿದೆ ಅಲ್ಲ, ಬನ್ನಿ ಹಂಗೆ. ಸೊ ಇಲ್ಲಿ ಜೋಕಾಲಿ ಇದೆ, ಆಮೇಲೆ ಎಷ್ಟು ಸ್ಪೇಸ್ ಇದೆ. ಸೊ ಇದು ಕಂಪ್ಲೀಟ್ ಗಾರ್ಡನ್. ನೆಕ್ಸ್ಟ್ ವಿಲ್ಲಾ ಒಳಗಡೆ ಅಲ್ಲೊಂದು ವಿಲ್ಲಾ ಟೂರ್ ನಡೀತಾ ಇದೆ. ಸೊ ಇದು ಎಂಟ್ರೆನ್ಸ್, ವಿಲ್ಲಾದು ಎಂಟ್ರೆನ್ಸ್ ಅಂದ್ರೆ ಒಳಗಡೆ ಹೋಗೋದಿಕ್ಕೆ ಡೋರ್. ಇದು ಹಾಲ್. ಗ್ರೌಂಡ್ ಅಲ್ಲಿ 3 ಬೆಡ್ರೂಮ್ಸ್ ಇದೆ. 1, 2 and ಥರ್ಡ್ ಬೆಡ್ರೂಮ್. ಇದು ಥರ್ಡ್ ಬೆಡ್ರೂಮ್. ನಾನು ರೂಮ್ಸ್ ಹೆಂಗಿದೆ ಅಂತ ನನ್ನ ರೂಮ್ ಅಲ್ಲಿ ತೋರಿಸ್ತೀನಿ. ಸೊ ಎಲ್ಲಾನು ಸೇಮ್ ಇದೆ, ಸೇಮ್ 6 ರೂಮು ರಿಪೀಟ್ ಆಗಿದೆ. ಅಂಡ್ ದಿಸ್ ಇಸ್ ಡೈನಿಂಗ್ ಏರಿಯಾ. ಅಂಡ್ ಇಲ್ಲಿಂದ ನಾವು ಗಾರ್ಡನ್ಗೆ ಆಕ್ಸೆಸ್ ಇದೆ ನಮಗೆ. ಈ ಕಡೆ ಬಂದ್ರೆ ಗಾರ್ಡನ್ ಆಕ್ಸೆಸ್ ಇದೆ. ಡೈನಿಂಗ್ ಏರಿಯಾ ಇಂದ ಬಂದ್ರೆ ಇಲ್ಲಿ ನಮ್ಗೆ ಗಾರ್ಡನ್ ಆಕ್ಸೆಸ್ ಇದೆ. ಸೊ ಇಷ್ಟು ಗಾರ್ಡನ್. ಓಕೆ, ನೆಕ್ಸ್ಟ್ ಕಿಚನ್ ತೋರಿಸ್ತೀನಿ. ಸೊ ಇದು ಕಿಚನ್ ಏರಿಯಾ, ಎಲ್ಲ ಗಬ್ಬೆಪ್ಸ್ಬಿಟ್ಟಿದೀವಿ. ಸೊ ಇದು ಫುಲ್ ಕಿಚನ್. ನಮ್ ಕುಕ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಅಂಡ್ ನಮ್ಗೆ ಇಲ್ಲಿ ಬ್ಯಾಕ್ ಡೋರ್ ಸಹ ಇದೆ. ಸೊ ನೋಡಿ ಇದು ಯಾವ ತರ ಇದೆ ಅಂತ, ಡಬಲ್ ಡೋರ್, ಇಲ್ಲೊಂದು. ಸೊ ಇಲ್ಲೂ ಕೂಡ ನಮ್ಗೆ ಗಾರ್ಡನ್ ಆಕ್ಸೆಸ್ ಇದೆ. ಬನ್ನಿ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಬಂದ್ರೆ ಮೇಲ್ಗಡೆ 3 ರೂಮ್ ಇದೆ. ಇಲ್ಲೊಬ್ರು ವ್ಲಾಗ್ ಮಾಡ್ತಾ ನಮ್ಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಸೊ ಇದು ರೂಮ್, ನಾವು ಇದ್ದಿದ್ ರೂಮ್. ಸೊ ಎಲ್ಲಾ ರೂಮ್ಸ್ ಆಲ್ಮೋಸ್ಟ್ ಇದೇ ತರ ಇದೆ, ಎಲ್ಲ ರಿಪೀಟೆಡ್. ಸೊ ಬಿಕಾಸ್ ಅವ್ರು ರೆಡಿ ಆಗ್ತಿರೋದ್ರಿಂದ ಐ ಕಾಂಟ್ ಆಸ್ಕ್ ದೆಮ್ ಟು ಶೋ ದೇರ್ ರೂಮ್ಸ್. ಸೊ ಫುಲ್ ಹಿಂಗೆ ಬರುತ್ತೆ. ಎಲ್ಲಾ ರೂಮಲ್ಲೂ ಬಾಲ್ಕನೀಸ್ ಇದೆ. ಸೊ ಎಲ್ಲಾ ರೂಮಲ್ಲೂ ಈ ತರ ಬಾಲ್ಕನೀಸ್ ಇದೆ. ಗ್ರೌಂಡ್ ಫ್ಲೋರ್ ಅವ್ರಿಗೆಲ್ಲ ಗಾರ್ಡನ್ ಆಕ್ಸೆಸ್ ಇದೆ. ಫಸ್ಟ್ ಫ್ಲೋರ್ ಅವ್ರಿಗೆಲ್ಲ ಈ ತರ ವ್ಯೂ ಬರುತ್ತೆ. ಬನ್ನಿ ತೋರಿಸ್ತೀನಿ. ಸೊ ಕಂಪ್ಲೀಟ್ ನಾವು ನೋಡ್ಬೋದು ಏನೇನಿದೆ ಇಲ್ಲಿಂದ ಅಂತ. ಸೊ ಇದು ಬಾಲ್ಕನಿ. ಅಂಡ್ ಇಲ್ಲಿ 2 ಚೇರ್ಸ್ ಇತ್ತು, ನಾವು ಒಳಗ್ ಹಾಕ್ಬಿಡಿದೀವಿ. ಸಾರಿ, ಆಚೆ ಹಾಕಿದೀವಿ. ಒಂದು ಇಲ್ಲಿ ಯೂಸ್ ಮಾಡಿದೀವಿ. ಸ್ವಲ್ಪ ಮೆಸ್ಸಿ ಆಗಿದೆ. ಆ ಕಡೆ ವಾಶ್ರೂಮ್. ಸೊ ನಮ್ ರೂಮ್ ಕಡೆಯಿಂದ ಹಿಂಗ್ ಬಂದ್ರೆ ಇಲ್ಲೊಂದು ಬಾಲ್ಕನಿ ಇದೆ. ಸೊ ನಾವ್ 2 days ಇಂದ ಇಲ್ಲೇ ಕುತ್ಕೊಂಡು ಪಾರ್ಟಿ ಮಾಡಿ ಫುಲ್ ಎಂಜಾಯ್ ಮಾಡಿರೋದು ಇದೇ ಏರಿಯಾದಲ್ಲಿ. ಆ ಕಡೆ ಒಂದಿದೆ, ಬಟ್ ದಿಸ್ ಇಸ್ ಸಮಥಿಂಗ್ ಫುಲ್ಲಿ ಸ್ಪೇಷಿಯಸ್ ಇದೆ. ಸೊ ಈ ಕಡೆಯಿಂದಾನು ಹೋದ್ರು ನಾವು ಗಾರ್ಡನ್ ಲಾನ್ ಗೆ ಆಕ್ಸೆಸ್ ಇದೆ. ಸೊ ಇಲ್ಲಿಂದ ನಿಂತ್ಕೊಂಡ್ರೆ ನಾವು ಗಾರ್ಡನ್ ನೋಡ್ಬೋದು ಅಗೇನ್. ಸೊ ಈಗ ನೆಕ್ಸ್ಟ್ ಇನ್ನೊಂದು ಬಾಲ್ಕನಿ ನೋಡೋಣ. ದಟ್ ಇಸ್ ಸಮಥಿಂಗ್ ಮೈ ಫೇವ್ರೆಟ್, ಬಟ್ ನಾನು ಇದುವರೆಗೂ ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಲಿಲ್ಲ. ಸೊ ಇಷ್ಟು ಓಕೆ. ಅಂಡ್ ಅಗೇನ್ ದಿಸ್ ಇಸ್ ಅನದರ್ ರೂಮ್. ಸೇಮ್ ನಮ್ ತರನೇ ಇದೆ. ಅಲ್ಲೊಂದು ಬಾಲ್ಕನಿ ಬರುತ್ತೆ ಎಲ್ಲಾ ರೂಮ್ಗೂ. ಅಂಡ್ ಅಗೇನ್ ಇಲ್ಲೂ ಕೂಡ ಸೇಮ್
ಇಲ್ಲೂ ಸೇಮ್ ಬೆಡ್ ಸೇಮ್ ಬಾಲ್ಕನಿ ಬರುತ್ತೆ. ಆಲ್ಮೋಸ್ಟ್ ಸೇಮ್ ರೂಮ್ ನಮ್ದು ಏನಿದೆ ಅದೇ ರಿಪೀಟ್ ಆಗಿದೆ ಎಲ್ಲಾ ಕಡೆನೂ. ಅಂಡ್ ದಿಸ್ ಇಸ್ ಅನದರ್ ಬಾಲ್ಕನಿ. ಸೊ ಇಲ್ಲಿ ನಮ್ಗೆ ಕ್ಯಾರಮ್ ಮಾಡಕ್ ಕ್ಯಾರಮ್ ಇತ್ತು, ಮತ್ತೆ ಇಲ್ಲಿ ಕುತ್ಕೊಳೋದಕ್ಕೆ, ಅಂಡ್ ಅಲ್ಲೊಂದು ಜಿಮ್ ಎಕ್ವಿಪ್ಮೆಂಟ್, ಅಲ್ಲೊಂದು ಫ್ರಿಡ್ಜ್ ಇದೆ. ಅಂಡ್ ದಿಸ್ ಇಸ್ ಅಗೇನ್ ವಿ ಹ್ಯಾವ್ ಅ ಲಾನ್ ಆಕ್ಸೆಸ್ ಇಯರ್. ಮತ್ತೆ ಇನ್ನೊಂದೇನು ಅಂದ್ರೆ ವಿ ಕ್ಯಾನ್ ಗೋ ಇಯರ್, ಮೇಲ್ ಹೋಗ್ಬೋದು, ಟೆರೆಸ್ಗೆ ಹೋಗ್ತೀನಿ ಅಂತ ಅಂದ್ರೆ. ಬಟ್ ಐ ನೆವರ್ ಬೀನ್, ಬಂದಾಗಿಂದ ಅಲ್ಲೇನು ಇಲ್ಲ, ನಾವು ಲಾಕ್ ಮಾಡಿದ್ದಾರೆ. ಓಕೆ ಗೈಸ್, ಇಷ್ಟು ನಮ್ದು ವಿಲಾ ಟೂರ್ ಆಗಿತ್ತು. ಇದು ಯಾವ್ದೇ ರೀತಿ ಪ್ರಮೋಷನ್ ಅಲ್ಲ, ಬಿಕಾಸ್ ನಾನು ಇಷ್ಟು ಟ್ರಿಪ್ಸ್ ಅಲ್ಲಿ ನಾನು ಹೋಗಿರೋ ಬೆಸ್ಟ್ ಸ್ಟೇ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ನಂಗೆ ಇದನ್ನ ಫುಲ್ ವಿಡಿಯೋ ಮಾಡಿ ತೋರಿಸ್ಬೇಕಂತ ಅನ್ಸ್ತು. ಅಂಡ್ ನೀವ್ ಯಾರಾದ್ರೂ 15-20 ಮೆಂಬರ್ಸ್ ನಿಮ್ ಫ್ರೆಂಡ್ಸ್ ಗ್ಯಾಂಗ್ ಯಾರಾದ್ರೂ ಇದೀರಾ ಅಂದ್ರೆ ಯು ಕ್ಯಾನ್ ಪ್ಲಾನ್ ಫಾರ್ ಸೀಸನ್ ಬೀಚ್ ವಿಲ್ಲಾ. ಅಂಡ್ ದಿಸ್ ಇಸ್ ಸಮಥಿಂಗ್ ಅಮೇಸಿಂಗ್. ನೀವು ಈಚೆ ಹೋಗ್ತಾ ರೋಡ್ ಹೋಗ್ತಾ ಇದ್ದಂಗೆ ಯು ವಿಲ್ ಗೆಟ್ ದ ಬೀಚ್ ವ್ಯೂ ದೇರ್. ಮತ್ತೆ ನಿಮ್ಗೆ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟರಿ ಆಗಿ ಬ್ರೇಕ್ಫಾಸ್ಟ್ ಸಿಗುತ್ತೆ. ಲಂಚ್ ಮತ್ತೆ ಡಿನ್ನರ್ ನೀವು ಆಚೆಯಿಂದ ಅರೇಂಜ್ ಮಾಡ್ಕೊಬೇಕಾಗತ್ತೆ. ಅಂಡ್ ಇಲ್ಲಿ ಕೇರಳ ಆಗಿರೋದ್ರಿಂದ ಯು ನೋ ದಟ್ ಫಾರ್ ಅಸ್ ಫಾರ್ ಕರ್ನಾಟಕ ಪೀಪಲ್ ಸ್ವಲ್ಪ ಕಷ್ಟ ಆಗುತ್ತೆ ಫುಡ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ. ಬಟ್ ಎಲ್ಲ ಓವರ್ ಆಲ್ ನೋಡಿದ್ರೆ ಐ ಕ್ಯಾನ್ ಗಿವ್ ಔಟ್ ಆಫ್ 10 1 8 ನಾನು ಕೊಡ್ತೀನಿ. ನಾಟ್ ಫಾರ್ ದ ಸ್ಟೇ, ಬಟ್ ಸ್ಟೇ ಮಾತ್ರ ನಾನು 10 on 10 ಕೊಡ್ತೀನಿ. ಬಟ್ ದ ಫುಡ್ ವೈಸ್ 10 ಔಟ್ ಆಫ್ 10 8 ಕೊಡ್ತೀನಿ. ಅಂಡ್ ಅಷ್ಟೇ. ಅಂಡ್ ಇನ್ನ ಯಾರ್ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. I recommend you guys to visit once ಸೀಸನ್ ಬೀಚ್ ವಿಲ್ಲಾ. ಒಂದ್ಸಲಿ ಆದ್ರೂ ವಿಸಿಟ್ ಮಾಡಿ, ಬಿಕಾಸ್ ಅಷ್ಟು ಚೆನ್ನಾಗಿದೆ. ನಾವು ಬ್ಯಾಚುಲರ್ಸ್ ಪಾರ್ಟಿಗೆ ಫಸ್ಟ್ ಸರ್ಪ್ರೈಸ್ ಆಗಿ ಇಟ್ಟಿದ್ರು ಈ ಸ್ಟೇನ. ಆಮೇಲೆ ನಂಗೆ ಹೇಳಿದ್ಮೇಲೆ ಸಖತ್ ಖುಷಿ ಆಗೋಯ್ತು. ಆಸ್ ಗೂಗಲ್ ಅಲ್ಲಿ ಏನಿದೆ ಅದೇ ತರ ಇಲ್ಲಿ ಔಟ್ಪುಟ್ ಇದೆ ಬಂದಾಗ. ಬಿಕಾಸ್ ಸಮ್ ಸ್ಟೇಸ್ ನೋಡಿರ್ತೀವಿ, ನೋಡೋದಕ್ಕೆ ಒಂದಿರುತ್ತೆ, ಬಂದಾಗ್ಲೇ ಇನ್ನೊಂದು ಸರ್ಪ್ರೈಸ್ ಇರುತ್ತೆ ನಮ್ಗೆ. ಬಟ್ ದಿಸ್ ಇಸ್ ಸಮಥಿಂಗ್ ರಿಯಲ್. ನಾನು ಏನ್ ನೋಡಿದೆ ಅದೇ ನಂಗೆ ಇದೆ. ಅಂಡ್ ಐ ಆಮ್ ಲವ್ ವಿತ್ ದಿಸ್ ಸ್ಟೇ. ನಂಗೆ ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ಥ್ಯಾಂಕ್ಸ್ ಅಗೇನ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಂಡ್ ಬಾಯ್.